ನಮಸ್ಕಾರ, ದಿಸ್ ಇಸ್ ಗರ್ಲ್ ಬೈಕರ್ ಕೋಮಲ್. ನಾನು ವೈಟ್ ಕೋಟ್ ವ್ಲಾಗ್ಸ್ ಒಳಗದ್ದೀನಿ. ಯಾಕಪ್ಪ ಅಂತಂದ್ರೆ ಅವ್ನ ವ್ಲಾಗ್ ಇವತ್ತು ನಾನು ಮಾಡತ್ತೀನಿ. ಸೊ ಅನ್ಪ್ಲಾನ್ಡ್ ಟ್ರಿಪ್ ಅಂತಲ್ಲ, ಹಂಗೆ ಫಸ್ಟ್ ಫ್ಯೂಲ್ ಹಾಕ್ಸಾತೀವಿ. ಫ್ಯೂಲ್ ನೋಡ್ರಿ, ಫ್ಯೂಲ್ ಹಾಕ್ಸಾತೀವಿ. ಫ್ಯೂಲ್ ಹಾಕಿಸ್ಕೊಂಡು ನಾವು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಮಂತ್ರಾಲಯಕ್ಕೆ ಹೊಂಟೀವಿ. ಮಂತ್ರಾಲಯ ಮತ್ತು ಶ್ರೀಶೈಲಮ್ಗೆ ಹೊಂಟೀವಿ. ಸೊ ಅದಂಗೆ ಸ್ವಲ್ಪ ಹೇಳಕ್ಕೆ ಬರಂಗಿಲ್ಲ. ಸೊ ಯಾರ್ಯಾರು ಹೊಂಟೇವಪ್ಪ ಅಂದ್ರೆ ನಾನು, ನಮ್ಮ ತಮ್ಮ, ನಮ್ಮ ದೊಡ್ಡಮ್ಮ, ಇಲ್ಲೇ ನಮ್ಮ ಉಮ್ಮ ಅಂದರ ಹಿಂದೆ. ಸೊ 4 ಜನ ಹೊಂಟೇವಿ. ಫ್ಯಾಮಿಲಿ ಟ್ರಿಪ್. ಲೆಟ್ಸ್ ಗೋ. ಆನ್ ದ ವೇ ಕ್ಲಿಪ್ಸ್ ನಮ್ಮ ತಮ್ಮ ಮಾಡ್ತಿರ್ತಾನ, ಏನು ಬರ್ತೈತೆ ಅವನು ತೋರಿಸ್ತಾನ. ಬಟ್ ಮೇನ್ ವ್ಲಾಗ್ ನಾ ಮಾಡ್ತಿರ್ತೀನಿ. ಬಿಹೈಂಡ್ ದ ಸೀನ್ಸ್ ಸೈಡ್ ಕ್ಲಿಪ್ಸ್ ಆನ್ ಮಾಡ್ತಿರ್ತಾನೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. ಸೊ ಆಲ್ಮೋಸ್ಟ್ ಇವಾಗ ಮಂತ್ರಾಲಯ ಹತ್ರ ಅದೀವಿ. ಇಲ್ಲಿಂದ ಇನ್ನೊಂದು 16 ಕಿಲೋಮೀಟರ್ಸ್ ಇನ್ನೊಂದು 10-15 ಮಿನಿಟ್ಸ್ ರೀಚ್ ಆಗ್ತೀವಿ. ರೀಚ್ ಆಗಿ ಆಲ್ಮೋಸ್ಟ್ 8 o'clock ಆಗೈತಿ. 8:30 ಮಟ್ಟ ಟೆಂಪಲ್ ಓಪನ್ ಇರ್ತೈತಿ. ಸೊ ಮೋಸ್ಟ್ ಪ್ರಾಬ್ಲಿ ಹೋಗ್ತೇವೆಲ್ಲೋ ಗೊತ್ತಿಲ್ಲ, ನೋಡೋಣ. ಇಫ್ ಇನ್ ಕೇಸ್ ಟೈಮ್ ಸಿಕ್ತಪ್ಪ ಅಂದ್ರೆ ಹೋಗ್ತೀವಿ, ಇಲ್ಲಪ್ಪ ನಾಳೆ ಬೆಳಗ್ಗೆ ಎದ್ದು ದರ್ಶನ ಮಾಡ್ಕೊಂಡು ಅಲ್ಲಿಂದ ಅದು ಆಸ್ಪಾಸ್ ಏನೋ ಸ್ವಲ್ಪ ನೋಡ್ಕೊಳೋದೈತಿ. ಅದು ನೋಡ್ಕೊಂಡು ಅಲ್ಲಿಂದ ನಾವು ಹೊಂಟೀವಿ ಶ್ರೀಶೈಲಮಿಗೆ. ಅದು ಜ್ಯೋತಿರ್ಲಿಂಗ ಐತಲ್ಲ, ಅಲ್ಲಿ ಹೋಗ್ತೀವಿ. ನೋಡಕ್ಕೆ ಏನೇನಕ್ಕೆ ನನಗೆ ಗೊತ್ತಿಲ್ಲ. ನಮ್ಮ ತಮ್ಮನ ಬ್ಲಾಗ್ ಮಾಡಾಕ್ತೀನಿ. ಸೊ ಐ ಆಮ್ ಲಿಟಲ್ ಬಿಟ್ ಕನ್ಫ್ಯೂಸ್ಡ್ ಏನು ಮಾತಾಡ್ಬೇಕಂತಂದೇಳಿ. ಲೆಟ್ಸ್ ಗೋ. ಬಂದೀವಿ ಮಂತ್ರಾಲಯ. ಅದು ಮಂತ್ರಾಲಯದ ದ್ವಾರ ಬಾಗ್ಲ ದೇವಸ್ಥಾನ. ಅದು ಮಂತ್ರಾಲಯದಲ್ಲ ದೇವಸ್ಥಾನ. ಐ ಗೆಸ್ ಅದು ಕರೆಕ್ಟ್ ಕಾಣಿಸಂಗಿಲ್ಲ ಈಗ ಏನು ಇದರಲ್ಲಿ. ಈಗ ಕಾಣಿಸ್ತಿದೆ ನೋಡ್ಬೋದು. ನೈ ಅದು ಕರೆಕ್ಟ್ ಕಾಣಿಸಂಗಿಲ್ಲ ಅಂತ ಸ್ವಲ್ಪ ಕ್ಯಾಮ್ರಾ ಡಿಚಿಂಗ್ ಆಗಿಬಿಟ್ಟೈತಿ. ಹಾಂ, ರಾಘವೇಂದ್ರ ಸ್ವಾಮಿ ಅವ್ರ ಮಠದ ದ್ವಾರ ಬಾಗ್ಲದ. ಸೊ ರೂಮ್ಸ್ ಇನ್ನೂ ಪ್ರೀ ಬುಕ್ ಆಗಿಲ್ಲ. ಇಲ್ಲೇ ಇಲ್ಲಾದ್ರೂ ಚೆನ್ನಾಗಿರೋದು ಅದೊಂದು ಹೋಟೆಲ್ ನೋಡ್ಕೊಂಡು ಸ್ಟೇ ಮಾಡ್ಬೇಕಂತೈತಿ. ಲೆಟ್ಸ್ ಗೋ. ನಾವು ಜಸ್ಟ್ ರೂಮ್ ಬುಕ್ ಮಾಡ್ಕೊಂಡು ಈಗ ರೂಮಿಗೆ ಬಂದೇವಿ. ರೂಮ್ ಇದು 2000 rupees ಅಂತ ಹೇಳಾರ ಫಾರ್ 24 hours. ಆ್ಯಂಡ್ ಸ್ವಲ್ಪ ಫ್ರೆಶ್ ಆಗಿ ಊಟ ಮಾಡಕ್ಕೆ ಹೋಗ್ತೇವೆ. ಸೊ ಇದು ನಮ್ಮದು ಲಾಡ್ಜ್. ಸೊ ಇದ್ರ ಅಪೋಸಿಟ್ ಊಟ ಐತಿ, ರಾಘವೇಂದ್ರ ಭವನ್ ಅಂತೇಳಿ. ಸೊ ಊಟ ಮಾಡಕ್ಕೆ ಹೊಂಟೇವ್ರಿ ಈಗ ಇಲ್ಲಿ. ಸೊ ಈಗ ರೂಮ್ ಅಪೋಸಿಟ್ ಒಂದು ಹೋಟೆಲ್ ಇತ್ತ, ವೆಜ್ ಹೋಟೆಲ್, ಪ್ಯೂರ್ ವೆಜ್. ಅಲ್ಲಿ ಬಂದಿದ್ವಿ ಊಟಕ್ಕೆ. ಯಾರ್ಯಾರಪ್ಪ ಅಂದ್ರೆ ನಾನು, ವೈಟ್ ಕೋಟ್ ವ್ಲಾಗ್ಸ್ ಅವ್ರ, ಆಮೇಲೆ ನಮ್ಮ ತಾಯಿಯವ್ರ, ನಮ್ಮ ದೊಡ್ಡಮ್ಮ ಅವ್ರ. ಸೊ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ರೂಮಿಗೆ ಹೋಗ್ಬೇಕು. ಅವ್ರು ಹೋಗಿ ಸ್ವಲ್ಪ ದರ್ಶನ ಮಾಡ್ಕೊಂಬಂದ್ರೆ ರಶ್ ಇರಲಿಲ್ಲ ಅಂದರೆ ಟೆಂಪಲ್ ಇವತ್ತು. ಬಟ್ ನಾಳೆ ರಶ್ ಇರಲಿದೆ, ನಮಗೂ ಗೊತ್ತೈತಿ. ಸೊ ಊಟ ಮಾಡ್ಕೊಂಡು ಹೋಗಿ ಮಲ್ಕೋತೀವಿ. ನಾಳೆ ಬೆಳಗ್ಗೆ ಎದ್ದು ಮತ್ತು ದೇವ್ರ ದರ್ಶನ ಜೊತೆ ಬ್ಲಾಗ್ ಸ್ಟಾರ್ಟ್ ಆಗ್ತದೆ. The next day. ರೆಡಿ ಆಗೈತ್ರಿ. ನಾವು ರೆಡಿಯಾಗಿ ಇವಾಗ ಗುಡಿ ಹೊಂಟೇವಿ. ಸೊ ಗುಡಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಚಾಗಿ ಕುಡಿದು ಗುಡಿ ಹೋಗ್ತೇವೆ. ಆ್ಯಂಡ್ ದಿಸ್ ಈಸ್ ವಾಟ್ ಐ ಆಮ್ ವೇರಿಂಗ್, ಪಂಚ ಆ್ಯಂಡ್ ಶಲ್ಯ. ಐ ವಿಲ್ ರಿಮೂವ್ ಮೈ ಟಿ ಶರ್ಟ್. ಯಾ, तो आगे चाइनीज मोंडा निस्तिತ್ತು. ಚೈನೀಸ್ ಮೊಂಡನ ನಿಸ್ತಿತ್ತು. ಸೊ ಇದು ಡೇ 2. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಲ್ಲಪ್ಪ ನಾನು ನಿನ್ನೆ ಊಟ ಮಾಡಿದ್ವಲ್ಲ ನೈಟ, ಅದ ಹೋಟೆಲ್ ಅಪೋಸಿಟ್, ನಮ್ಮ ಲಾಡ್ಜಿಂಗಿನ ಅಪೋಸಿಟ್ ಐತಿ. ನಮ್ಮ ತಮ್ಮ ಚಹಾ ಕುಡಿಯತ್ತಾನ. ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಸ್ಯಾರಿ ಔಟ್ಫಿಟ್. ಇದಕ್ಕಿಂತ ಮುಂಚೆ ಒಂದು ಕ್ಲಿಪ್ ಹಾಕಿದ್ನ ನಮ್ಮ ತಮ್ಮ ಶೂಟ್ ಮಾಡೋಣ. ಅದರೊಳಗೆ ನಾನು ಸಾರಿ ಫುಲ್ ಬಂದಿದ್ದೆ.
ಈಗೆಲ್ಲ ಮುಗೈತ. ಇವಾಗ ಹೊಂಟೇವಿ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಮಾಡ್ಕೊಂಡು ನಾವು ಮತ್ತೆ ವಾಪಸ್ ಬಂದ ರೂಮಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಹೊರಗೆ ಹೋಗ್ಬೇಕಂತ ಪ್ಲಾನ್ ಐತಿ. ಸೊ ಲೆಟ್ಸ್ ಏನೇನಾಕೈತೆ ನಂಗೆ ಗೊತ್ತಿಲ್ಲ. ಲೆಟ್ಸ್ ಕಾ. Live back. So let's have darshan of Lord Hanmappa. ಸೊ ಇವಾಗೆಲ್ಲಿ ಬಂದೇವಪ್ಪ ಅಂತಂದ್ರೆ ಪಂಚಮುಖಿ ಆಂಜನೇಯಾಗಿ ಬಂದೀವಿ. ನಮ್ಮ ತಮ್ಮ ತಲೆ ವೇಲ್ ಹಾಕ್ಕೊಂಡ, ಅವ್ನಿಗೆ ಭಾಳ ಖರಾಬ್ ಬಿಸಿಲತ್ತಿಲ್ಲ. ಅವ್ನಿಗೆ ಬಿಸಿಲು ಸ್ಟಾರ್ಟ್ ಆಯ್ತಪ್ಪ ಅಂತ ತಲೆನೂ ಸ್ಟಾರ್ಟ್ ಆಕೈತಿ. ನನಗೂ ಸ್ಕ್ರೀನ್ ಒಳಗೆ ಏನೂ ಕಾಣತ್ತಿಲ್ಲ, ಬಟ್ ಅಜ್ಮಾಸ್ ಮೇಲೆ ವಿಡಿಯೋ ಮಾಡತ್ತೀನಿ. ನೆಕ್ಸ್ಟ್ ಟೆಂಪಲ್ ನಮ್ಮ ತಮ್ಮ ತೋರಿಸ್ತಾನೆ. ಇದ್ರ ಮಾಂಸ
ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ದಾಗ ರೆಸ್ಟ್ ಮಾಡಿ ರೂಮ್ ಚೆಕ್ಔಟ್ ಮಾಡಿ ಬಂದು ಕಾರ್ದಾಗ ಕುತ್ಕೊಂಡೇವಿ. ಸೊ ಈಗ ಶ್ರೀಶೈಲಮಿಗೆ ಹೋಗಾಕತ್ತೇವಿ. ಸೊ ಶ್ರೀಶೈಲಮಿಗೆ ಹೋಗ್ತಾ ಸಿಗ್ತೀನಿ. ಆದರೆ ನಾನು ಸ್ವಲ್ಪ ಮಕ್ಕೋತೇನೆ ಈಗ ಕಾರ್ದಾಗ. ಸ್ವಲ್ಪ ನಿದ್ದೆ ಬರತ್ತಾವ. ನಮ್ಮ ಅಕ್ಕ ಕಾರ್ ಹೊಡಿತಾಳ. ಸೊ ಈಗ ಊಟ ಮಾಡಕ್ಕೆ ಬಂದೀವಿ ರೀ. ಕಾರ್ ಪಾರ್ಕ್ ಮಾಡಿ ಇಲ್ಲಿದಾಳ ಕೋಮಲ್, ಅಮ್ಮ, ಮೌಶಿ ಊಟಕ್ಕೆ ಬಂದೇವೆ. ಯಾವುದೋ ರೆಡ್ಡಿಸ್ ಕಿಚನ್ ಅಂತ ಅದಕ್ಕೆ ಊಟಕ್ಕೆ ಬಂದೇವೆ. ಸೊ ಈಗ ಊಟ ಮಾಡ್ಕೊಂಡು ಬಂದೈತಿ. ಊಟ ಮಾತ್ರ ಮಸ್ತ್ ಇತ್ತು. ರೆಡ್ಡಿಸ್ ಕಿಚನ್ ಅಂತ ಹೇಳಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಊಟ. ಹಾಂ, ಬರೋಬ್ಬರಿ ಖಾರ ಆಯ್ತು. ಇವಾಗ ಮತ್ತೆ ಹೋಗೋದು. ನಾ ಮತ್ತೆ ಮಕ್ಕೋತೇನೆ. ಹಾಗೆ ಮತ್ತೆ ಗಾಡಿ ಹೊಡಿತಾಳೆ. రోడ్డు మీద చాలా ఉంటాయి ముందు ఏంటంటే నీళ్ళు పోతాయి అదిగో చూడక్కతే ಸ್ವಲ್ಪ ಸೊ ಈಗ ರೂಮಿಗೆ ಬಂದೇವಿ. ಇಲ್ಲಿ ಶ್ರೀಶೈಲದಾಗ ರೂಮ್ ಮಾತ್ರ ಬರೋಬ್ಬರಿ ಚಲೋ ಐತಿ. ಬಾಲ್ಕನಿ ಎಲ್ಲ ಐತಿ, ಮಸ್ತ್ ಐತಿ. ಫುಲ್ ಶಾಂತ ಏರಿಯಾ ಐತಿ. ಮತ್ತು ಬಾಲ್ಕನಿದಾಗ ಒಂದು ಚೇರ್ ಕೊಟ್ಟಾರ, 4 ಬೆಡ್, ದೆನ್ AC. ಇಟ್ಸ್ ಅ ವೆರಿ ಗುಡ್ ರೂಮ್. ವಾಶ್ರೂಮ್ ಇಸ್ ಕ್ಲೀನ್. ವೆರಿ ನೈಸ್ ರೂಮ್. ಸೊ ನಾಳೆ ಬೆಳಗ್ಗೆ ಎದ್ದು ದರ್ಶನ ಮಾಡೋಕ್ಕೆ ಹೋಗ್ಬೇಕಾ. ಇವತ್ತು ಆಗಲಿಲ್ಲ ಬಿಕಾಸ್ ಇವತ್ತು ಚಂದ್ರಗ್ರಹಣ ಐತೆ ಅಂಥೇಳಿ ಆಗಲಿಲ್ಲ. ಬಟ್ ಐ ವಿಲ್ ಗೋ ಟುಮಾರೋ. ಸೊ ವೆಲ್ಕಮ್ ಟು ನೆಕ್ಸ್ಟ್ ಡೇ. ಸೊ ಎಲ್ಲರೂ ರೆಡಿ ಆಗಿದ್ವಿ. ಎಲ್ಲರೂ ರೆಡಿ ಆಗಿ ದೇವ್ರ ದರ್ಶನ ಮಾಡೋಕೆ ಹೋಗ್ತೇವೆ ಈಗ. ಸೊ ಇದು ಡೇ 2 ನಮ್ದು. ನಾವು ಇವಾಗ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನ. ಇದು 12 ಜ್ಯೋತಿರ್ಲಿಂಗ ಒಳಗೈತಿ. ಇಲ್ಲಿ ಮುಂದೆ ಹೊಂಟಾರ. ನಾ ಹೋಗಿ ಕಾರ್ ಪಾರ್ಕ್ ಮಾಡಿ ಬಂದೆ. ಡ್ರೈವರ್ ಕೆಲಸ ಅಲ್ಲ, ಪಾರ್ಕ್ ಮಾಡ್ಬರೋದು. ಇವ್ರಿಗೆ ಇಳಿಸಿ ಮತ್ತೆ ಹೋಗಿ ಮಾಡಲೇ ಪಾರ್ಕ್ ಮಾಡಿ ಬರ್ಬೇಕಾ. ಇಲ್ಲಿಂದ ಒಂದು ಇನ್ನೂ 400 ಮೀಟರ್ಸ್ ಏನೈತಿ, 500 ಮೀಟರ್ಸ್, 1/2 ಕಿಲೋಮೀಟರ್ ಐತಿ. ಸೊ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರತ್ತೈತೆ ಕಾಣಿಸ್ತದೆ ಆ ಕಡೆ ನಿಂತ್ರವ. ಬಿಕಾಸ್ ಬಿಸಿಲು ಹಿಂಗೆ ನಿಂತ್ರ ಐತಿ, ಉಲ್ಟಾ ನಡೆಯೋಕ್ಕೂ ಬರೋಂಗಿಲ್ಲ. ಲೆಟ್ಸ್ ಗೋ. ಸ್ಟ್ರೇಟ್ ಹೋಗಿ ದರ್ಶನ ಮಾಡಿ ಬರೋಣ. ಅಲ್ಲಿ ಶ್ರೀಶೈಲದ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ಗಣಪತಿ ದರ್ಶನಕ್ಕೆ ಬಂದಿದ್ವಿ. ಗಣಪತಿ ದರ್ಶನ ಮಾಡ್ಕೊಂಡ್ವಿ. ಸಾಕ್ಷಿ ಗಣಪತಿ ಅಂತ ಅದು ಮಾಡ್ಕೊಂಡು ಸ್ವಲ್ಪ ಕುತ್ಕೊಂಡು ಆಮೇಲೆ ಮತ್ತೆ ಹೋಗ್ತೇವೆ. ಇದು ಸಾಕ್ಷಿ ಗಣಪತಿ. ಸೊ ಇಲ್ಲಿ ನಮ್ಮ ಮಾಮ ಮತ್ತು ಮೌಶಿ ಬರಾಕತ್ತಾರ. ಆಫ್ಟರ್ ಆಲ್ ದರ್ಶನ್ ಇವಾಗ ಕಾರ್ದಾಗ ಹೋಗತ್ತೀವಿ ವಾಪಸ್. ಈಗ ಮತ್ತೆ ಒಂದು ಸ್ಟಾಪ್ ತೊಗೊಂಡೀವಿ. ಸ್ವಲ್ಪ ಜ್ಯೂಸ್ ಗೀಸ್ ಕುಡಿಯೋಕೆ ಸ್ಟಾಪ್. ಜ್ಯೂಸ್ ಗೀಸ್ ಕುಡಿದು ಸಿಗ್ತೇವೆ. ಇಲ್ಲಿ ಅರುಣೋದಯ ಹೈವೇ ರೆಸ್ಟೋರೆಂಟಿಗೆ ಬಂದೇವೆ. ಬರೋಬ್ಬರಿ ಕಾಸು ಸುಡಾಕತ್ತಾವ. ಫೈನ್, ಲೆಟ್ಸ್ ಹ್ಯಾವ್ ಸಮ್ ಕೂಲ್ ಡ್ರಿಂಕ್ಸ್.
ಯಾವ್ದು ಅಂಗಡಿ ಕೆಲವು ಕೂಸು ಮಕ್ಕೊಂಡೆ ಪಾಪ ಅದಕ್ಕೆ ಆ್ಯಂಡ್ ಸೊ ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಟ್ರಿಪ್ ವಾಸ್ ವೆರಿ ಗುಡ್. ಎಲ್ಲ ದರ್ಶನ ಎಲ್ಲ ಚಲೋ ಆಯ್ತು. ಆ್ಯಂಡ್ ಯಾ ಇಲ್ಲಿಂದ ನಾವು ಮಂತ್ರಾಲಯ ಹೋದ್ವಿ. ಮಂತ್ರಾಲಯದಿಂದ ರಾಯರ ದರ್ಶನ ಮಾಡ್ಕೊಂಡು ಅಲ್ಲಿ ಇದು ನಿಯರ್ ಬೈ ಸೈಟ್ ಸೀಯಿಂಗ್ ನೋಡ್ಕೊಂಡು ಆಮೇಲೆ ವಿ ವೆಂಟ್ ಟು ಶ್ರೀಶೈಲ, ಒನ್ ಆಫ್ ದ 12 ಜ್ಯೋತಿರ್ಲಿಂಗಾಸ್. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಆ್ಯಂಡ್ ಐ ಪ್ರಿಫರ್ ಯು ಗೈಸ್ ಟು ಟೇಕ್ 300 rupees ಟಿಕೆಟ್ ಬಿಕಾಸ್ ಲೈನ್ ಜಾಸ್ತಿ ಇತ್ತು. ಅದಕ್ಕೆ ನಾವು 300 rupees ಟಿಕೆಟ್ ತೊಗೊಂಡು ಹೋಗಿದ್ವಿ. ಯಾ ಇಟ್ ವಾಸ್ ವೆರಿ ಗುಡ್ ದರ್ಶನ ದೇರ್ ಆಲ್ಸೋ. ಆ್ಯಂಡ್ ಯಾ ಮತ್ತು ಅಕ್ಕ ಗಾಡಿ ಹೊಡ್ಕೊಂಡ್ಬಂದು ನಾನೆಲ್ಲ ಫುಲ್ ಮಕ್ಕೊಂಡಿತ್ತು ಇನ್ನೂ ಆಗ್ತಿತ್ತು ಅಂತ ಹೇಳಿ. And see you all in the next vlog. Till then, stay happy, stay healthy. It's so fun and games until it doesn't toss me out. I'll hit the